ಗುರುವೇ ನಮಃ. ಎಲ್ಲರಿಗೂ ಶುಭೋದಯ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ಎಲ್ಲ ಗುರುಗಳಿಗೂ ಮತ್ತು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಭಾರತದಲ್ಲಿ ಶಿಕ್ಷಕರ ದಿನವನ್ನು ಮೊದಲ ಬಾರಿಗೆ 1962ರಲ್ಲಿ ಆಚರಿಸಲಾಯಿತು. ಸೆಪ್ಟೆಂಬರ್ 5 ಈ ದಿನವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಸ್ಮರಿಸುತ್ತದೆ. ಇವರು ಆದರ್ಶ ಶಿಕ್ಷಕರು, ಭಾರತದ ಮೊದಲ ಉಪರಾಷ್ಟ್ರಪತಿ, ಎರಡನೇ ರಾಷ್ಟ್ರಪತಿ ಹಾಗೂ ತತ್ವಜ್ಞಾನಿ, ಭಾರತ ರತ್ನ ಪಡೆದಿದ್ದರು. ಇವರ ಪ್ರಕಾರ ನಾನು LKGಯಲ್ಲಿ ಓದುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭೋದಯ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ಎಲ್ಲ ಗುರುಗಳಿಗೂ ಮತ್ತು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. Good afternoon to my respected teachers and friends. I am here to deliver a Teachers' Day speech on this joyful event. First of all, I wish all my teachers a very happy Teachers' Day. I would like to take this wonderful opportunity to thank all my teachers who are rendering their valuable service each and every day. Indians celebrate Teachers' Day on the 5th of September of every year as a remembrance of Dr. Sarvapalli Radhakrishnan birthday. He was a great scholar, thinker, educator, diplomat and most importantly teacher. Dr. Sarvapalli Radhakrishnan had requested to celebrate his birthday as a mark of paying tribute to the entire teaching profession. Teachers strive hard to uplift each and every student to achieve greater heights in their lives. They shape not only the minds of students but also their character and future to come out with flying colors in each and every student's life and career. The teacher's role is prestigious. The place of a teacher in every student's life is of higher significance as teachers are considered next to our parents. Of course, parents are our first teachers who taught us to speak and they should be honored and respected the most. Our respected teachers also teach us withstand and tolerate any sort of crisis in our lives. My sincere advice to all our beloved friends is we should obey our teachers' words and follow their advice to become responsible citizens of India. I thank all my teachers on this special occasion and express our sincere wishes and happiness for their support and motivation. Once again, happy Teachers' Day. Thank you. ಸ್ಫುಟವಾಗಿ ಬರೆಸಿ ಮನಸ್ಸೊಳಗೆ ಜ್ಞಾನ ದೀವಿಗೆಯ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರಿಯರು ಸಾವಿರ ನಮಸ್ಕಾರಗಳು, ಎರಡು ಶರಣಾರ್ಥಿಗಳು, ಎಲ್ಲ ವೃಂದದವರಿಗೆ, ಅರಸಗೋಡ ಶಾಲೆಯ ಶ್ರೀವತ್ಸ ನೇತೃತ್ವದ ಈ ಶಿಕ್ಷಕ ವೃಂದದವರಿಗೆ ನಮ್ಮ ಆಶ್ರಮದ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನು ಕೋರ್ತಾ ಅವರು ಆಗಮಿಸಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಮೊದಲಿಗೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕರನ್ನು ನಾವು ಬಹಳ ಭಕ್ತಿಭಾವದಿಂದ ಸ್ಮರಿಸುವಂತ ಒಂದು ದಿನ. ಶಿಕ್ಷಕರಿಲ್ಲದೆ ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನು
ಸಮಾಜವನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಯಕದಲ್ಲಿ ಶಿಕ್ಷಕರು ಪಾಲ್ಗೊಂಡಿದ್ದಾರೆ. ಇವತ್ತು ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ನಾವೆಲ್ಲ ಶಿಕ್ಷಕರು ಆಶ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಳೋದು ಬಹಳ ವಿಶೇಷವಾದದ್ದು. ಬೇರೆ ಯಾರಿಗೂ ಕೂಡ ಈ ತರ ಒಂದು ಯೋಚನೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಶ್ರೀವತ್ಸ ನೇತೃತ್ವದ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ಅವೆಲ್ಲರೂ ಮೂಲಕ ಹೇಳ್ತಾ ನಮ್ಮ ಆಶ್ರಮವನ್ನು ಕುರಿತಾಗಿ ಶ್ರೀವತ್ಸ ಸರ್ ಅಥವಾ ಟೀಚರ್ಸ್ ಮಾತಾಡ್ತಾರೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇವತ್ತು ಅವರು ಅರ್ಥಪೂರ್ಣವಾಗಿ ನಮ್ಗೆ ನಮ್ಮ ಆಶ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದಷ್ಟು ದಿನಸಿ ಧಾನ್ಯಗಳನ್ನ ಅವರ ಕೈಲಾದಷ್ಟು ಸಾಧ್ಯವಾದಷ್ಟು ಸೇವೆಯನ್ನ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಂದಷ್ಟು ದಿನ ಊಟ ಉಪಚಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಅರ್ಥಪೂರ್ಣವಾಗಿ ಶಿಕ್ಷಕರ ದಿನಾಚರಣೆಯನ್ನ ತುಂಬಾ ನಿಮ್ಮೆಲ್ಲರಿಗೂ ಹಸಿದವರಿಗೆ ನಿರ್ಗತಿಕರಿಗೆ ಅವರೊಂದಷ್ಟು ಸಹಾಯ ಮಾಡಬೇಕು ಅನ್ನುವಂತಹ ಯೋಚನೆ ಮಾಡಿ ನಮ್ಮ ಆಶ್ರಮಕ್ಕೆ ಒಂದಷ್ಟು ಅಕ್ಕಿ ದವಸ ಧಾನ್ಯಗಳು ಮತ್ತು ಬಟ್ಟೆ ಇನ್ನೂ ಅವುಗಳನ್ನೆಲ್ಲ ತಂದು ತಾವೆಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಅವರಿಗೆ ಆಶ್ರಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು. ಎಲ್ಲರಿಗೂ ನಮಸ್ಕಾರ. ದೇಶದ 2ನೇ ರಾಷ್ಟ್ರಪತಿ ಆಮೇಲೆ ಮೂಲತಃ ಶಿಕ್ಷಕರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮೈಸೂರಿನಲ್ಲೂ ಕೂಡ ಅವರು ಹೊಸವಾಗಿ ಅಂತವರ ಒಂದು ಜನ್ಮದಿನ ಇತ್ತು. ನಾವು ಒಂದು ಯೋಚನೆ ಮಾಡಿ ನಮ್ಮಲ್ಲಿ ನಮ್ಮ ಸ್ಕೂಲ್ನಲ್ಲಿ ಹೇಗೆ ಇರ್ತದೆ, ಮಕ್ಕಳಿಗೆ ಈ ಬರ್ತ್ಡೇಗಳಾಗುತ್ತೆ, ಹುಟ್ಟಿದ ಹಬ್ಬಗಳಾಗುತ್ತೆ, ನಮ್ಮ ಟೀಚರ್ಸ್ಗೂ ಹುಟ್ಟಿದ ಹಬ್ಬಗಳಾಗುತ್ತೆ. ಈ ಬರ್ತ್ಡೇ ದಿನಗಳಲ್ಲಿ ಎಲ್ಲ ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಎಲ್ಲರೂ ಚಾಕ್ಲೇಟ್ ಕೊಡೋದು ಎಲ್ಲ ಮಾಡ್ತಾರೆ. ನಾವು ಅದು ಬೇಡ, ಅದನ್ನ ಮಾಡಬೇಡಿ, ನಮ್ಮಲ್ಲಿ ಚಾಕ್ಲೇಟ್ ತಗೊಳ್ಳೋದೇ ಚಾಕ್ಲೇಟ್ ಬ್ಯಾನ್ ನಮ್ಮಲ್ಲಿ. ಅದಕ್ಕೆ ಏನು ಹೇಳ್ತೀನಿ ಅಂದರೆ ನೀವು ಸ್ವೀಟ್ ಆ್ಯಂಡ್ ಕೊಡಿ, ಆದರೆ ನಿಮ್ಮ ಕೈಗೆ ಯಥಾಶಕ್ತಿಯಾಗಿ 1 kg 2 kg ಅಥವಾ 10 kg 20 kg ನಿಮ್ಮ ಶಕ್ತಿ, ಅಕ್ಕಿನೋ ಬೇಳೆನೋ ಧಾನ್ಯಗಳು ಏನು ಕೊಡಿ. ಅದನ್ನು ನಾವು ಈ ಥರ ಒಂದು ಅನಾಥಾಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ತಗೊಂಡು ಬರ್ತೀವಿ ಅನ್ನೋದು ಪರಿಪಾಠ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಕೊಟ್ಟಂಥ ಅಕ್ಕಿ ನಮ್ಮ ಶಿಕ್ಷಕರು ಎಲ್ಲ ಸೇರಿ ಈ ಒಂದು ಹಣ್ಣು ಹಂಪಲು ಇದೆಲ್ಲ ಕೊಟ್ಟಿದ್ದೀವಿ. ಇದೊಂದು ಚಿಕ್ಕ ಅಲ್ಪ ಕಾಣಿಕೆ, ಏನೋ ಕಾಣಿಕೆ ಅಂತಲೂ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಹುಟ್ಟಿ ಇದೆ, 84 ಲಕ್ಷ ಜೀವರಾಶಿಗಳು ಭಗವಂತನ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳು, 83 ಲಕ್ಷದ ಎಷ್ಟೋ ಜೀವರಾಶಿ ಆದಮೇಲೆ ಅದೇ ಜೀವರಾಶಿ ಬಂದಿದೆ. ಈ ಮನುಷ್ಯ ಜನ್ಮಕ್ಕೆ ದೇವರು ನಮಗೆ ಕೊಟ್ಟಿದ್ದಾನೆ ಅಂತ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಗೊತ್ತಿಲ್ಲ. ಹಾಗಾಗಿ ಈ ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ಏನಾದರೂ ಒಂದು ಚಿಕ್ಕ ಕಾರ್ಯಕ್ಕೆ, ಒಂದು ದೇವರಿಗೆ ಪ್ರಿಯವಾದಂಥ ಒಂದು ಸಣ್ಣ ಕಾರ್ಯ ಮಾಡೋಣ, ಒಂದು ಧರ್ಮ ಕಾರ್ಯ ಮಾಡೋಣ ಅನ್ನೋದು ಒಂದು ದೃಷ್ಟಿ. ನಮ್ಮಲ್ಲಿ ಅಹೋನೊಂದಿಗೆ ನಾವು ಸ್ವರ್ಗಕ್ಕೆ ಸೇರ್ತೀವಿ ಅನ್ನೋ ಥರ. ಸೊ ನಿಮ್ಮೊಂದಿಗೆ ನಾವು ಕೂಡ ಸ್ವರ್ಗಕ್ಕೆ ಸೇರೋ ಒಂದು ಭಾಗ್ಯನ ಕಲಿಸಿದ್ದಾರೆ, ತುಂಬ ಖುಷಿ. ಆದರೆ ಈ ನಮ್ಮ ದೇಶದಲ್ಲಿ ಭಾಳ ಅನಾಥಾಶ್ರಮಗಳು ಯಾಕೆಂತಂದರೆ ಮನೆಯಲ್ಲಿ ಈಗ ಒಂದು ತಾಯಿ 10 ಮಕ್ಕಳನ್ನ ಸಾಕ್ತಾರೆ, 10 ಮಕ್ಕಳು ಸೇರಿ ಒಂದು ತಾಯಿ ಸಾಕ್ತಾರೆ. ವಿಪರ್ಯಾಸ ಇನ್ನೊಂದಿಲ್ಲ. ತಾಯಿ ಮತ್ತು ತಂದೆಗಳು ತಮ್ಮ ಜೀವನದಲ್ಲೇ ಸಮಸ್ಯೆ ಅವರಿಗೆ ಜೀವನ ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಥರ ಕೆಲವರು ಸುಮಾರು ನಾನು ಕೂಡ ಹಲವಾರು ಕಡೆ ನೋಡಿದ್ದೀನಿ, ಕೇಳಿದ್ದೀನಿ ಕೂಡ, ನೋಡಿದ್ದೀನಿ ಕೂಡ. ಸೊ ಮನಸ್ಸಿಗೆ ಭಾಳ ಎಲ್ಲೋ ಒಂದು ಕಡೆ, ಯಾಕೆಂದರೆ ಈಗಿನ ಕಾಲದಲ್ಲ ಅದು, ನಾವು ಆಗಿನ ಕಾಲ. ಹಾಗಾಗಿ ನಮ್ಮಲ್ಲಿ ಒಂದಿಷ್ಟು ಮನುಷ್ಯತ್ವ ಇದೆ. ಸೊ ಹಾಗಾಗಿ ಏನಂತಂದರೆ ಅವರೊಂದು ಮನುಷ್ಯತ್ವನ ಈ ರೀತಿ ಒಂದು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಮಾತಾಡಿದ್ವಿ ಹೇಳಿದ್ವಿ. ನಾವು ಏನು ಗೊತ್ತಾ, ಇವಾಗ ಅನಾಥಾಶ್ರಮಗಳು ಮತ್ತು ವಿದ್ಯಾರ್ಥಿಗಳು ಸುಮಾರು ಕಡೆ ಮಾಡ್ತಾರೆ, ದೊಡ್ಡ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಅಂಥವ್ರಿಗೆ ನಾವು ಕೊಡಬೇಕಾದ ನಮ್ಮೊಂದಿಗೆ ನಮ್ಮ ಜೊತೆಗೆ ಇವರು ಕೂಡ ನಾವಿಬ್ಬರು ಒಂದೇ ಲೈನ್, ಅವರು ಟೀಚರು ನಾವು. ಒಬ್ಬ ಶಿಕ್ಷಕರು ಇಷ್ಟರಾಗುವ ಕೆಲಸ, ಕೆಲಸ
ನಾವು ಎಷ್ಟು